ಸಚಿವ ಸಂಪುಟದಲ್ಲಿ ಸಚಿವರು ತುಂಬಾ ಜನ ಸಕ್ಕರೆ ಕಂಪನಿ ಮಾಲೀಕರು ನ್ಯಾಯಯುತ ಬೆಲೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಎರಡು ಪಾರ್ಟಿ ಇದ್ದಾರೆ. ಈಗ ಬಿಜೆಪಿ ಅವರು ಇಲ್ವಾ ಮಾಲೀಕರು? ನಿರಾಣಿ ಯಾರು? ಅಲ್ಲ, ನಂದಿರ್ಲಪ್ಪ. ನಿರಾಣಿ ಯಾರ್ರೀ? ಯಾರು? ಬಿಜೆಪಿ ಅವ್ರು ಕೇಳಿಲ್ಲ, ಬಿಜೆಪಿ ಅವ್ರು ಕೇಳಿ ಎಂಪಿಸ್ಗೆ. ಈಗ ಎರಡೂ ಕಡೆ ಇದ್ದಾವೆ ಶುಗರ್ ಫ್ಯಾಕ್ಟ್ರಿಗಳು. ಈ ಕಡೆನೂ ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ ಓನರ್ಸು, ಬಿ ಜೆ ಪಿಯವರು ಇದ್ದಾರೆ. ಹಂಗೆ ನೋಡಕ್ಕೆ ಹೋದರೆ ಬಿ ಜೆ ಪಿಯವರೇ ಜಾಸ್ತಿ ಇರೋದು. ಯಾರು? ಈಗ ಸರ್ ಮೇನ್ ಇಂಪಾರ್ಟೆಂಟ್ ಸರ್ ಇಂಪಾರ್ಟೆಂಟ್ ಹೇಳಿ. ನಾಳೆ ಅದಕ್ಕೆ ಮೀಟಿಂಗ್ ಕರೆದಿದ್ದೀನಲ್ರಿ. ಅಲ್ಲ ಸರ್, ಇಂಪಾರ್ಟೆಂಟ್ ರೋಲ್ ಯಾರ್ದಿದೆ? FRP ಫಿಕ್ಸ್ ಮಾಡೋರು ಅವರು, MSP ಫಿಕ್ಸ್ ಮಾಡೋರು ಅವರು, ಇಂಪೋರ್ಟ್ ಎಕ್ಸ್ಪೋರ್ಟ್ ನಿಗದಿ ಮಾಡೋರು ಅವರು, ಎಥನಾಲ್ ಡಿಸೈಡ್ ಮಾಡೋರು. ಎಥನಾಲ್ ಅವ್ರನ್ನ ಬಿಟ್ಕೊಂಡು ನೀವು ನಮ್ಗೆ ಕೇಳ್ತಾ ಇದೀರಲ್ಲ, ಕೇಳಿ ಅವ್ರಿಗೆ. ಅವ್ರು ಪ್ರೆಸ್ ಮೀಟ್ ಮಾಡಂಗೇ ಇಲ್ಲ. ಈಗ ಅವರೇ ಪ್ರೆಸ್ ಮೀಟ್ ಮಾಡ್ತಾರೆ. ಬಿಜೆಪಿಯವರು ಅಲ್ಲೇ ಹೋಗಿ ಮಲಿಕತ್ತಾರೆ. ಅವ್ರು ಯಾಕೆ ಹೋಗಿ ದಿಲ್ಲಿನಲ್ಲಿ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಲ್ಲ? ಯಾಕ್ರಿ ಮಾತಾಡಲ್ಲ? ಎಲ್ಲಿಗೆ ಹೋಗಿರ್ಲಿಲ್ಲ? ಪ್ರಧಾನಮಂತ್ರಿ ಕಡೆ ಹೋಗತ್ತೇಳು. ನಾನೇ ಕೇಳ್ತಾ ಇದ್ದೀನಲ್ರಿ, ಟೈಮ್ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಅವ್ರು ಕೊಟ್ಟರೆ ನಾಳೆನೇ ಹೋಗ್ತೀನಿ. ರೈತರು ನಾಳೆ ಕರೆದಿದ್ದೀನಲ್ಲ, ಅವ್ರು ಏನು ಬರ್ತೀವಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ. ಈಗ ನೋಡಪ್ಪ, 270 crore ಲೀಟರ್ ಉತ್ಪಾದನೆ ಮಾಡ್ತೀವಿ ನಾವು ಎಥನಾಲ್. ಕೆಪಾಸಿಟಿ ಇರೋದು ನಮಗೆ, ಸ್ಥಾಪಿತ ಸಾಮರ್ಥ್ಯ ಇರತಕ್ಕಂಥದ್ದು ಅಷ್ಟು. ನಮಗೆ ಆಯಿಲ್ ಕಂಪ್ನಿಯವರಿಗೆ 41 ಕೋಟಿ ಲೀಟರ್ ಮಾತ್ರ ತಗೊಳ್ಳಿ ಅಂತ ಹೇಳಿದ್ದಾರೆ. 47. ಈಗ ಬೇರೆ ಸ್ಟೇಟ್ನದು UP. ಈಗ ನಾನು ನೋಡಪ್ಪ, ಈಗ ಇವೆಲ್ಲ ಹೇಳಕ್ಕೆ ಹೋಗೋದಿಲ್ಲ ನಾನು. ಯಾವ್ಯಾವ ಸ್ಟೇಟ್ನಲ್ಲಿ ಎಷ್ಟೆಷ್ಟು ಉತ್ಪಾದನೆ ಮಾಡ್ತಾರೆ, ಎಷ್ಟು ಅಲೋ ಮಾಡಿದ್ದಾರೆ ತಗೊಳ್ಳಿಕ್ಕೆ ಆಯಿಲ್ ಕಂಪ್ನಿಯವ್ರಿಗೆ, ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. ಗುಜರಾತ್ 71%, ಈಗ ನಮಗೆ ಗುಜರಾತ್ನಲ್ಲಿ 71%, ನಮಗೆ 17.4%. ನಿಮಗೆ ಹೇಳಬೇಕು ಅಂತಂದರೆ ಗುಜರಾತ್ನಲ್ಲಿ 71%, ನಮ್ಮಲ್ಲಿ 77.5% ಗುಜರಾತ್ನಲ್ಲಿ, ನಮಗೆ 17.4%. ಸಚಿವ ಸಂಪುಟದಲ್ಲಿ ಸಚಿವರು ತುಂಬಾ ಜನ ಸಕ್ಕರೆ ಕಂಪನಿ ಮಾಲೀಕರು ನ್ಯಾಯಯುತ ಬೆಲೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಎರಡು ಪಾರ್ಟಿ ಇದ್ದಾರೆ. ಈಗ ಬಿಜೆಪಿಯವರು ಇಲ್ವಾ ಮಾಲೀಕರು? ನಿರಾಣಿ ಯಾರು? ಅಲ್ಲ, ನಂದಿರ್ಲಪ್ಪ. ನಿರಾಣಿ ಯಾರ್ರೀ? ಯಾರು? ಬಿಜೆಪಿ ಅವ್ರು ಕೇಳಿಲ್ಲ, ಬಿಜೆಪಿ ಅವ್ರು ಕೇಳಿ ಎಂಪಿಸ್ಗೆ. ಈಗ ಎರಡೂ ಕಡೆ ಇದ್ದಾವೆ ಶುಗರ್ ಫ್ಯಾಕ್ಟ್ರಿಗಳು. ಈ ಕಡೆನೂ ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ ಓನರ್ಸು, ಬಿ ಜೆ ಪಿಯವರು ಇದ್ದಾರೆ. ಹಂಗೆ ನೋಡಕ್ಕೆ ಹೋದರೆ ಬಿ ಜೆ ಪಿಯವರೇ ಜಾಸ್ತಿ ಇರೋದು. ಯಾರು? ಈಗ ಸರ್ ಮೇನ್ ಇಂಪಾರ್ಟೆಂಟ್ ಹೇಳಿ. ನಾಳೆ ಅದಕ್ಕೆ ಮೀಟಿಂಗ್ ಕರೆದಿದ್ದೀನಲ್ರಿ. ಅಲ್ಲ ಸರ್, ಇಂಪಾರ್ಟೆಂಟ್ ರೋಲ್ ಯಾರ್ದಿದೆ? FRP ಫಿಕ್ಸ್ ಮಾಡೋರು ಅವರು, MSP ಫಿಕ್ಸ್ ಮಾಡೋರು ಅವರು, ಇಂಪೋರ್ಟ್ ಎಕ್ಸ್ಪೋರ್ಟ್ ನಿಗದಿ ಮಾಡೋರು ಅವರು, ಎಥನಾಲ್ ಡಿಸೈಡ್ ಮಾಡೋರು. ಎಥನಾಲ್ ಅವ್ರನ್ನ ಬಿಟ್ಕೊಂಡು ನೀವು ನಮ್ಗೆ ಕೇಳ್ತಾ ಇದೀರಲ್ಲ, ಕೇಳಿ ಅವ್ರಿಗೆ. ಅವ್ರು ಪ್ರೆಸ್ ಮೀಟ್ ಮಾಡಂಗೇ ಇಲ್ಲ. ಈಗ ಅವರೇ ಪ್ರೆಸ್ ಮೀಟ್ ಮಾಡ್ತಾರೆ. ಬಿಜೆಪಿಯವರು ಅಲ್ಲೇ ಹೋಗಿ ಮಲಿಕತ್ತಾರೆ.
ಅವ್ರು ಯಾಕೆ ಹೋಗಿ ದಿಲ್ಲಿನಲ್ಲಿ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಲ್ಲ? ಹಾಂ, ಯಾಕ್ರಿ ಮಾತಾಡಲ್ಲ? ನಿಮ್ಮ ಸಚಿವರುಗಳು ಶಾಸಕರು ಯಾರು ಹೋಗಿಲ್ಲ ಸರ್ ಅದಕ್ಕೆ. ಹಾಂ, ಸಚಿವರುಗಳು ಶಾಸಕರು ಯಾರು ಹೋಗಿಲ್ಲ ಅದಕ್ಕೆ ಎಲ್ಲಿಗೆ ಹೋಗಲಿಲ್ಲ? ಪ್ರಧಾನಮಂತ್ರಿ ಕಡೆ ಹೋಗತ್ತೇಳು. ನಾನೇ ಕೇಳ್ತಾ ಇದ್ದೀನಲ್ರಿ, ಟೈಮ್ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಅವ್ರು ಕೊಟ್ಟರೆ ನಾಳೆನೇ ಹೋಗ್ತೀನಿ. ಹಾಂ, ರೈತರು ನಾಳೆ ಕರೆದಿದ್ದೀನಲ್ಲ, ಅವರು ಏನು ಬರ್ತೀವಿ ಅಂದರೆ ಕರ್ಕೊಂಡು ಹೋಗ್ತೀನಿ. ಈಗ ನೋಡಪ್ಪ, 270 crore ಲೀಟರ್ ಉತ್ಪಾದನೆ ಮಾಡ್ತೀವಿ ನಾವು ಎಥನಾಲ್. ಕೆಪಾಸಿಟಿ ಇರೋದು ನಮಗೆ ಸ್ಥಾಪಿತ ಸಾಮರ್ಥ್ಯ ಇರತಕ್ಕಂಥದ್ದು ಅಷ್ಟು. ನಮಗೆ ಆಯಿಲ್ ಕಂಪ್ನಿಯವರಿಗೆ 41 ಕೋಟಿ ಲೀಟರ್ ಮಾತ್ರ ತಗೊಳ್ಳಿ ಅಂತ ಹೇಳಿದ್ದಾರೆ. 47. ಹಾಂ, ಈಗ ಬೇರೆ ಸ್ಟೇಟ್ನದು ಯು ಪಿ, ಈಗ ನಾನು ನೋಡಪ್ಪ, ಈಗ ಇವೆಲ್ಲ ಹೇಳಕ್ಕೆ ಹೋಗೋದಿಲ್ಲ ನಾನು. ಯಾವ್ಯಾವ ಸ್ಟೇಟ್ನಲ್ಲಿ ಎಷ್ಟೆಷ್ಟು ಉತ್ಪಾದನೆ ಮಾಡ್ತಾರೆ, ಎಷ್ಟು ಅಲೋ ಮಾಡಿದ್ದಾರೆ ತಗೊಳ್ಳಿಕ್ಕೆ ಆಯಿಲ್ ಕಂಪ್ನಿಯವ್ರಿಗೆ, ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. ಗುಜರಾತ್ 71%, ನಮ್ಗೆ 70%. ಈಗ ನಮಗೆ ಗುಜರಾತ್ನಲ್ಲಿ 71%, ನಮಗೆ 17, ನಮಗೆ 17.4%. ಬೇಕಾ ನಿಮಗೆ ಹೇಳಬೇಕು ಅಂತಂದರೆ ಗುಜರಾತ್ನಲ್ಲಿ 71%, ನಮ್ಮಲ್ಲಿ 77.5% ಗುಜರಾತ್ನಲ್ಲಿ, ನಮಗೆ 17.4%. ಸಚಿವ ಸಂಪುಟದಲ್ಲಿ ಸಚಿವರು ತುಂಬಾ ಜನ ಸಕ್ಕರೆ ಕಂಪನಿ ಮಾಲೀಕರು ನ್ಯಾಯಯುತ ಬೆಲೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಎರಡು ಪಾರ್ಟಿಯಾಗಿದ್ದಾರೆ ಬಿಡಪ್ಪ. ಇಲ್ಲ. ಈಗ BJP ಅವರು ಇಲ್ವಾ ಮಾಲೀಕರು? ನಿರಾಣಿ ಯಾರು? ಅಲ್ಲ, ನಂದಿರ್ಲಪ್ಪ, ನಿರಾಣಿ ಯಾರ್ರೀ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.